ಆರೋಪಿಗಳು ಒಂದು ಹೇಳ್ತಾ ಇದ್ದಾರೆ, ಇವರು ಒಂದು ಹೇಳ್ತಾ ಇದ್ದಾರೆ. ಆರೋಪಿಗಳು ಕೂಡ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ, ಇವರು ಸಚಿನ್ ಅನ್ನೋ ಯುವಕರು ಗುತ್ತೇದಾರರು ಅವ್ರ ಕಂಪನಿ ಮುಖಾಂತರ ನಮ್ಗೆ ಅಪ್ರೋಚ್ ಮಾಡಿದ್ರು. ನಮ್ಗೆ ಹೀಗೆ ಟೆಂಡರ್ ಆಗ್ತಾ ಇದೆ, ನಮ್ಗೆ EMD ಕೊಡ್ಲಿಕ್ಕೆ ದುಡ್ಡಿಲ್ಲ, ಕೊಡಿ ನಮ್ಗೆ ಸ್ವಲ್ಪ ಫೈನಾನ್ಸ್ ಮಾಡಿ ಅಂತ. ಅದಕ್ಕೆ ನಾವು ಅವರಿಗೆ 65 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ವಿ. ಏನ್ ಕಳ್ತನ ಅಂತೂ ಇಲ್ಲ, ಅಥವಾ ಅಡ್ಡದಾರಿ ಇಲ್ಲ, ಅಥವಾ ಬೇರೆ ರೀತಿಯ ಸಾಕ್ಷಿ ಇಲ್ಲ ಅಂತಿಲ್ಲ. ಇಟ್ಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಬಿಟ್ವೀನ್ A and B. ಅದಕ್ಕೆ ಪ್ರೂಫ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ, ಯಾರು ಆರೋಪಿಗಳು. ಅದ್ರ ಮೇಲೆ 15 ಲಕ್ಷ ನಗದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಚಿನ್ ಏನ್ ಹೇಳ್ತಾ ಇದಾರೆ, ಇವ್ರು ನಮ್ಗೆ ಟೆಂಡರ್ ಇಸ್ಕೊಡ್ತೀನಿ ಅಂತ ನಮ್ಗೆ ಹೇಳಿದ್ರು. ಎಲ್ಲಿ? KIDB ನಲ್ಲಿ, ಝೂ ಅಥಾರಿಟಿನಲ್ಲಿ, RD ನಲ್ಲಿ ಅಂತ ಹೇಳಿದ್ರು. ಈಗ ಯಾರು ಏನ್ ಹೇಳಿದಾರೆ ಗೊತ್ತಿಲ್ಲ. ಈಗ ಅವ್ರದ್ದು ನಂಬದ, ಇವ್ರದ್ದು ನಂಬದ ಗೊತ್ತಿಲ್ಲ. ಅದಕ್ಕೆ ತನಿಖೆ ಆಗ್ಬೇಕಲ್ಲ. ಇದರಲ್ಲಿ ನಮ್ಮ ಪಾತ್ರ ಏನಿದೆ? ಎಲ್ಲಾನ ಅವರು ಪ್ರಿಯಾಂಕ್ ಖರ್ಗೆ ಅವರು ನನಗೆ ಪ್ರಾಮಿಸ್ ಮಾಡಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಮೌಖಿಕ ಆದೇಶ ನೀಡಿದ್ರು, ಬರೆದು ಕೊಟ್ಟಿದ್ರು, ಏನಾದ್ರು ಹೇಳಿದಾರ? ಅವ್ರವ್ರ ವ್ಯವಹಾರ ಇದೆ. ಅವರು EMDಗೋಸ್ಕರ ದುಡ್ಡು ಕೇಳಿದ್ರು ಅಂತ ಇವ್ರು ಹೇಳ್ತಾರೆ, ಅವರು ಇಲ್ಲ ನಮ್ಗೆ ಇಸ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಯಾವ್ದೋ ಏರ್ಪೋರ್ಟ್ ಪ್ರಾಜೆಕ್ಟ್ ಇತ್ತು, ಅದಕ್ಕೆ ನಮ್ಗೆ ಏನ್ ಸಂಬಂಧ? IDD ಸಂಬಂಧ ಅವೆಲ್ಲಾನು ಕೂಡ. ಸೊ ಹಾಗಾಗಿ ಇವತ್ತು ನಿನ್ನೆ BJP ಅವರು ಏನೋ ಒಂದು ಹೋಗಿ ಪ್ರತಿಭಟನೆ ಮಾಡಿದ್ರು. ಇಲ್ಲ ಕೇಸ್ ಆಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಅವ್ರು ಪೊಲೀಸ್ ಸ್ಟೇಷನ್ ನಲ್ಲಿ ಗುಂಡಾಗಿರಿ ಮಾಡಿದ್ರೆ ನಾವು ಸುಮ್ಮನಿರಕ್ಕಾಗ್ತದೆ? ಇದು ನೋಡಿ, ಇದು ನೀವು ಹೇಳಿದ್ರಲ್ಲ, ಯಾವಾಗ್ಲೂ ಕೂಡ ನಾವು ಮಾತಾಡ್ಬೇಕಾದ್ರೆ ಬಹಳ ಜವಾಬ್ದಾರಿಯುತವಾಗಿ ಮಾತಾಡ್ತೀನಿ, ಸುಮ್ನೆ ಇದು ಅಲ್ಲ. ನೋಡಿ, ಇದು ನಿನ್ನೆ ಸ್ಟೇಷನ್ ನಲ್ಲಿ ನಡೆದಂತ ಘಟನೆ ಎಲ್ಲ ನಮ್ಮ ಕಲಬುರಗಿನಲ್ಲೆಲ್ಲ ವೈರಲ್ ಆಗಿದೆ. ಯಾರು ಇವರೆಲ್ಲ? BJP ಮಾಜಿ MLAಗಳು ಮತ್ತೆ ಹಾಲಿ MLAಗಳು. ನೋಡಿ, ಅವರು ಒಬ್ಬರೇ ಇನ್ಸ್ಪೆಕ್ಟರ್ ಮೇಲೆ ಹೇಗೆಲ್ಲರೂ ಮಾಡ್ತಾ ಇದ್ದಾರೆ. ಇವ್ರದ್ದು ಏನಂದ್ರೆ, ಇವ್ರ ಮೇಲೆ ಏನೋ ಒಂದು ಸಂಚು ನಡೀತಾ ಇದೆ, ಅದಕ್ಕೆ ನೀವು FIR ರಿಜಿಸ್ಟರ್ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಅವರು ಯಾರು ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅವರು ಇದು ನಾನ್ ಕಾಗ್ನಿಸಬಲ್ ಆಗ್ತದೆ, ನಮ್ ವ್ಯಾಪ್ತಿಗೆ ಬರೋದಿಲ್ಲ, ದಯವಿಟ್ಟು ಕೋರ್ಟ್ ಇಂದ ತರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಲ್ಲ ನೀವು FIR ಕೊಡಿ, ಈಗಲೇ ಕೊಡಿ, ಈಗಲೇ ಕೊಡಿ ಅಂತ ಹೇಳಿದ್ರೆ ಹೌ ಇಸ್ ಇಟ್ ಪಾಸಿಬಲ್? ಇವರಿಗೆ ಕಾನೂನಿನ ಅರಿವು ಇದೆಯಾ ಇಲ್ವಾ? ಆಮೇಲೆ ಅದಕ್ಕೆ ನನ್ನ ಮೇಲೆ ಏನಾದ್ರು ಆಗ್ತಾ ಇದ್ರೆ ನಾನು ಹೋಗಿ ಹೈಕೋರ್ಟಿಗೆ ಅಪೀಲ್ ಹಾಕ್ಬೇಕು, ನಾನು ಕೋರ್ಟಿಗೆ ಹೋಗಿ ಅಪೀಲ್ ಹಾಕ್ಬೇಕು, ಅಲ್ಲಿಂದ ಆದೇಶ ತರಬೇಕು. ಅದು ತಗೊಂಡ್ ಬನ್ನಿ ನಾವು ಮಾಡ್ತೀವಿ, ಅದ್ರೂ ಕೂಡ ಇಲ್ಲ. ಇವತ್ತು ಕಲಬುರಗಿನಲ್ಲಿ ಬಂದ್ ತರ ಮಾಡ್ಬಿಟ್ಟು ಅಲ್ಲಿ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡಿದಾರೆ. 200-300 ಜನ ಟೈರ್ ಸುಟ್ಟಿ, ಅದು ಮಾಡಿ ಇದು ಮಾಡಿ. ಸರಿನಾ? ಇದು ಕಾನೂನಿನ ಪ್ರೊಸೀಜರ್ಸ್ ಫಾಲೋ ಆಗ್ತಾ ಇಲ್ಲ, ಅಥವಾ ಏನ್ ನಾವೇ ಉದ್ದೇಶ ಪೂರ್ವಕವಾಗಿ ಏನಾದ್ರು ಮಾಡ್ತಾ ಇಲ್ಲ ಅಂದ್ರೆ ಆಯ್ತು, ನೀವು ಮಾಡಿ, ಪ್ರತಿಭಟನೆ ಮಾಡಿ, ನೀವು ಕೋರ್ಟಿಗನ ಹೋಗಿ. ನಿಮ್ಗೆ ಕಾನೂನಿನ ಸ್ವಲ್ಪ ಪ್ರಜ್ಞೆ ಇಲ್ಲ, ಅರಿವಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಪೊಲೀಸ್ ಸ್ಟೇಷನ್ ನಲ್ಲಿ ಬಂದು ಜನಪ್ರತಿನಿಧಿಗಳು ಅಥವಾ ಮಾಜಿ ಜನಪ್ರತಿನಿಧಿಗಳು ಅಥವಾ BJP ಕಾರ್ಯಕರ್ತರು ಬಂದು ಅವರು ಗುಂಡಾಗಿರಿ ಮಾಡಿದ್ರೆ ನಾವು ಸುಮ್ಮನಿರ್ಬೇಕಾ?